84 200 ಭಾಗದ ರೈತರು ಅದ ಸರ್. ಏನು ಮೊನ್ನೆ ಮಳೆಯಿಂದ ಸಾಕಷ್ಟು ಲಾಸ್ ಆಗಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಅದ್ರಾಗ ತಮ್ಮ ಕೇಳ್ದಂಗೆ ಏನದ ಒಣ ಬೇಸಾಯಕ್ಕೆ ಪರ್ ಹೆಕ್ಟರ್ 17,500 ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಭಾಳ ಮಂದಿಗೆ ಏನಾಗದಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ಕೇವಲ 2,000 3,000 ಅಷ್ಟೇ ಆಯ್ತು ಸರ್. ಸಂಪೂರ್ಣವಾಗಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಯಾವ ರೈತರಿಗೂ ಕೂಡ 17,000 ರೂಪಾಯಿ ಪರ್ ಹೆಕ್ಟರ್ ಬಂದೇ ಇಲ್ಲ. ಸೊ ಅದಕ್ಕೆ ಈಗ ಯಾವ್ಯಾವ ಹಳ್ಳಿಗಳಿಗೆ ಎಷ್ಟೆಷ್ಟು ರೈತರಿಗೆ ಎಷ್ಟೆಷ್ಟು ಅಮೌಂಟ್ ಜಮಾ ಆಗ್ಯದ ಮತ್ತು ಟೋಟಲ್ ಎಷ್ಟು ಲಾಸ್ ಆಗ್ಯದ ಅನ್ನೋದು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ತೊಗೋಬೇಕಾಗಿದೆ ಸರ್. ಅದಕ್ಕೆ ಇನ್ನೂ ಏನು ಬರೋದು ಅದು ಅಥವಾ ಏನು ಎಷ್ಟಿಗೆ ಮುಗಿಸಿದ್ರು ಸ್ವಲ್ಪ ಗೊಂದಲಗಳದ ಸರ್. ಅದಕ್ಕೇನದ ಈಗಾಗಲೇ ಇವ್ರು ಏನದ 84 ರೈತರು 200 ರೈತರು ಇದು ತೊಗೊಂಡ ಸರ್. ಲಿಸ್ಟ್ ತೊಗೊಂಡ ಈಗಾಗಲೇ ಲಿಸ್ಟ್ ಒಳಗೆ ಹಚ್ಚಿದೆ, ಜಂಟಿ ಸಮೀಕ್ಷೆ ಮಾಡಿ ಬಂದಾಗ ಲಾಸ್ ಆದದ್ದು ಅದಾವ. ಆದರೂ ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ. ಸೊ ಅದನ್ನು ಇದೊಂದು ಮನೆ ತೊಗೊಂಡು ಏನಾದರೂ ಅನುಕೂಲ ಮಾಡಿ. ಕೊಟ್ಟಾಗ ಅವರು ಸರ್ ಇದು ಮಾಡಿದ್ರೆ ನಿಮ್ಗೆ ಇಡೀ ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರು ಶಾಶ್ವತವಾಗಿ ನಿಮ್ಗೆ ನೆನೆಸ್ತಾರ ಅಂತ ಹೇಳಿದಾಗ ಅವ್ರು ಸಾಯಂಕಾಲ ಮೀಟಿಂಗ್ ಕರೆಸ್ತಾರ. ವೆಸ್ಟರ್ನ್ ಹೋಟೆಲ್ ಅಲ್ಲಿ ಮೀಟಿಂಗ್ ಅಟಿಕ್ ಸರ್ ಇದ್ದಿದ್ರಿ ಸರ್, ಅವಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ನಮ್ಮೆಲ್ಲ ಲೋಕಲ್ ಬಾಡೀಸ್ ಇವ್ರನ್ನ ಒಂದು ಮೀಟಿಂಗ್ ಕರೆದ್ರು ವೆಸ್ಟರ್ನ್ ಹೋಟೆಲ್ ಆಗಿ ಕರೆದು. ಅವಾಗ ಇದ್ರ ಜೊತೆಗೆ ನಾನು ಇನ್ನೊಂದು ಕೂಡ ಹೇಳಿದೆ, ನಮ್ಮ ಈ 15 ಫೈನಾನ್ಸ್ ದುಡ್ಡನ್ನ ಈ ನಮ್ಮ ಜಲಜೀವನ್ ಮಿಷನ್ ಸರ್, ಆಗ ಜಲಜೀವನ್ ಮಿಷನ್ 10% ವಂತಿಕೆ ಅಮೌಂಟ್ 15 ಫೈನಾನ್ಸ್ ದಿಂದ ತಗೊಂತಾ ಇದ್ರು. ಇದು ಸೇಮ್ ಉತ್ತರ ಪ್ರದೇಶದಾಗ ಅಲ್ಲಿ ಆಗ ಚುನಾವಣೆ ಇತ್ತು. ಅಲ್ಲಿ 1,000 ಕೋಟಿ ರೂಪಾಯಿ ಏನ್ ಮಾಡಿದ್ರು ಸರ್ಕಾರದಿಂದ ಈ ಜಲಜೀವನ್ ಮಿಷನ್ ಕೊಟ್ಟಿದ್ರು ಸರ್. ಅದನ್ನು ಕೂಡ ನಾವು ಅವ್ರ ಗಮನಕ್ಕೆ ತಂದೆ. ಸರ್ ಇದು ನಿಮ್ದೇ ಸರ್ಕಾರ, ಅಲ್ಲಿ ಕೂಡ ಉತ್ತರ ಪ್ರದೇಶದಾಗ ಐತಿ, ಇಲ್ಲಿ 1,000 ಕ್ರೋರ್ಸ್ 1,000 ಕೋಟಿ ರೂಪಾಯಿ ಇವತ್ತು ಅಲ್ಲಿ ಸರ್ಕಾರದಿಂದ ಬರೀ ಸರ್. ನೀವು ನೋಡಿದ್ರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ದುಡ್ಡನ್ನು ತಗೊಳ್ತಾ ಇದ್ರಿ. ಇದರಿಂದ ಗ್ರಾಮ ಪಂಚಾಯತಿಯಲ್ಲಿ ದುಡ್ಡು ಇರ್ಲಾರ ಸರ್, ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ರು. ಕರೆಂಟ್ ಬಿಲ್ ತುಂಬಲಕ್ ಆಗಿದ್ರೆ ಯಾಕಂದ್ರೆ 15 ಫೈನಾನ್ಸ್ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡ್ತಿತ್ತು. ಒಂದು ಸಣ್ಣದೊಂದು ಬಲ್ಬ್ ಹಾಕ್ಬೇಕು, ಬೀದಿ ದೀಪ ಹಾಕ್ಬೇಕು, ಸಣ್ಣದೊಂದು ಏನು ಗಟರ್ ಮಾಡಬೇಕಂದ್ರೆ ಅವ್ರ ಹತ್ರ ಶಕ್ತಿ ಇರಲಿಲ್ಲ ಸರ್. ಎಲ್ಲಾ ದುಡ್ಡಲ್ಲಿ ಹೋಗ್ತಿತ್ತು. ಅದನ್ನ ಗಮನಕ್ಕೆ ತಂದಾಗ ಅವತ್ತು ಕೂಡ ಅವರು ಅದನ್ನ ಚರ್ಚೆ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಏನೇನು ರಿವರ್ಸ್ ಮಾಡಿರ್ತಾರೆ. ಯಾರ್ಯಾರು 15 ಫೈನಾನ್ಸ್ ದುಡ್ಡು ಏನು ತಗೊಂಡಿದ್ರು ಅದನ್ನ ವಾಪಸ್ ಕೊಡುವಂತ ಮಾಡಿದ್ರು. ಸೊ ಅದ್ರ ಜೊತೆಗೆ ಮುಖ್ಯವಾದದ್ದು ಇದನ್ನು ಕೂಡ ಸರ್, ಪೆನ್ಷನ್ ಗ್ರಾಮ ಪಂಚಾಯತಿ ಸದಸ್ಯರು